ಬಾರೆ ಈ ಒಯ್ತಿರೋದಲ್ಲಿ ಗಂಡನ ಬಿಟ್ಬಿಟ್ಟು ಹೋಗೋನ್ ಕರ್ಕೊಬಿಟ್ಟು ಬರಕ್ಕೆ ನಿನ್ ಮೇಕಪ್ ಮಾಡ್ಕೊಂಡು ಅಳ್ಳ ಆಡ್ಕೊಂಡ್ಬಿಟ್ಟು ಹೋಗಕ್ಕಲ್ಲ ಹೊಸಿ ಸರ್ನ ಬಾ. ನಾನು ಬರ್ತೀನಿ. ಆ ಬಂದ್ ಸಾಯಿ ಇನ್ನೇನ್ ಮಾಡ್ತೀಯ ಹೇಳು. ಅಯ್ಯಪ್ಪ ನನಗಂತೂನುವೆ ನೀನು ಕಟ್ಕೊಂಡಾಗಿಂದ ಯಾವ ನೆಮ್ಮದಿನೂ ಇಲ್ಲ. ಅದ್ ಯಾಕನ ಕಟ್ಕೊಬಿಟ್ನೋ ಅಂತ ಅನ್ನಿಸ್ತಾಯ್ತು ನನಗಂತೂನುವೆ. ನನ್ನ ಮಗಳು ಜೀವನ ನೋಡಕ್ ಹೋಯ್ತಾ ಇದ್ರೆ ಈ ವಯ್ಯ ನಂದೆ ಅಲ್ಲಿ ಕ್ಲೀ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಲ್ಲ ಏನ್ ಗೆಣಸ್ ಕೇಳಕ್ ಬತ್ತಿ ಅಲ್ಲಿ ಮುಚ್ಕೊಂಡು ಇಲ್ಲಿರೋದ್ ಕಲ್ತ್ಕ. ಎಲ್ರಿಗೂ ಡಬಲ್ ಖರ್ಚು. ಅಲ್ಲಿ ಹೋಗ್ಬಿಟ್ಟು ಫೋನ್ ಹಾಕ್ತೀನಿ ಏನಾರ ಅಳಿ ಅಂದ್ರೆ ಏನಾರ ಒಳಗಡೆ ಕರ್ಕೊಂಡ್ರೆ, ಇಲ್ಲ ಅಂದ್ರೆ ಮನೆ ಕಡೆ ಹೊಸಿ ನೋಡ್ಕೊಂಡು ಬಿದ್ದಿರಿಲ್ಲೇನೇನೆ. ಅಮ್ಮ ಬಿಡು ಇವಾಗ ಯಾಕೆ ಸುಮ್ಕೆ ನೀ ಪಾಪ ಮಾಡ್ಕೊಂಡು ಕೂಗಾಡ್ತೀಯ. ಅಪ್ಪ ಬಂದ್ರೆ ಏನಾಯ್ತದೆ, ಅಕಸ್ಮಾತ್ ಏನಾದ್ರೂ ಅವ್ರು ಒಪ್ಕೊಂಡ್ರೆ ಏನೋ ಬಿಡು ಕರುಣೆ ಗಿರುಣೆ ಬಂದ್ಬಿಟ್ಟು ಒಪ್ಕೊಂಡ್ರೆ ಸುಮ್ಮನೆ ಆಯ್ತಾರಲ್ಲ. ಅದೇನು ಕರುಣೆ ಬರ್ತದೋ ಮಣ್ಣು ಮಸಿ. ಮಕ್ಕಕ್ಕೆ ಇಷ್ಟು ಬೆಂಕಿ ಹಾಕ ನನಗೂ ದೇವ್ರನೇ ಸಾಕ ಹೋಗ್ಬಿಟ್ಟಾಯ್ತು ನನಗಂತೂ. ನೋಡಿ ಹೋಗೋಣ ನೋಡಮ್ಮಯ್ಯ, ಕೈಯೋ ಕಾಲ ಹಿಡ್ಕೊಬಿಡು. ಈಗ ಹೆಂಗಿದ್ರು ಫಸ್ಟೇ ಅವ್ರು ಸಾವುಕಾರರು, ನಮಗೆ ನಾವು ಬಡವರು ಹೊಸಿ ತಲೆ ತಗ್ಗಿಸ್ಬಿಟ್ಟು ನಡಿಲೇಬೇಕು. ಒಂಚೂರು ಕೈಯೋ ಕಾಲ ಹಿಡ್ಕೊಬಿಟ್ರೆ ಎಲ್ಲ ಸೊರೊಯ್ತದೆ. ಹ್ಞೂ ಮಗಳೇ, ನಿಮ್ಮ ಅಮ್ಮ ಹಿಡ್ಕೊತದಲ್ಲ ಹಂಗೆ ಹಿಡ್ಕೊಬಿಡು ಕೈಯೋ ಕಾಲ್ನ. ರೀ ಬಾಯಿ ಮುಚ್ಕೊಂಡು ಇರ್ತೀರಾ? ನಡಿ ನಡಿ ಹೋಗನ್ ನಡಿ. ಮಗಳೇ ನಡಿಯಮ್ಮ. ಬೀಗ್ರೆ ಬೀಗ್ರೆ ಬೀಗ್ರೆ. ರಾಹುಲ್ ಅತ್ತೆ, ರಾಹುಲ್ ರಾಹುಲ್ ಅತ್ತೆ. ಇದೇನಮ್ಮಯ್ಯ ಯಾಕೆ ಕೇಳಿದ್ರು ಬೋತಾನೆ ಇಲ್ಲ. ರಾಹುಲ ಅಂತ ಕರೆದ್ರು ಹೋಗತ್ತಾಗಿ ಎಲ್ಲಿ ಹೋಗ್ಬಿಟ್ಟು ನಾವು ಏನು ಕತ್ತೀವೋ ಹಾಕಣೆ. ಫ್ಯಾಕ್ಟ್ರಿ ಗಿಕ್ಟ್ರಿ ನೋಡಿದ್ಯಲ್ಲ, ನೋಡಿ ಫ್ಯಾಕ್ಟ್ರಿ ತಗೋಗ್ಬಿಟ್ಟು ನೋಡೋಣ. ಮನೆಗೆ ಯಾರು ಇಲ್ಲ ಅಂತ ಅನ್ನಿಸ್ತದೆ. ಹೇಳಿ ಯಾರು ಬೇಕಿತ್ತು ನಿಮ್ಗೆ? ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಮ್ಗೆ ಇಲ್ಲಿ ರಾಹುಲ್ ನಮ್ಮ ಅಳಿಯನೇನೆ, ಅವ್ರು ಬೇಕಿತ್ತಲ್ಲ. ರಾಹುಲ್ ಅಂದ್ರೆ ಈ ಮನೇಲಿ ಯಾರು ಇಲ್ವಲ್ಲ ನೋಡಿ. ನಾವು ರೀಸೆಂಟಾಗಿ ಇಲ್ಲಿ ಮನೆ ಪರ್ಚೇಸ್ ಮಾಡಿದೀವಿ. ಸೊ ನಮಗೆ ಇಲ್ಲಿ ಯಾರು ಏನೂ ಗೊತ್ತಿಲ್ಲ. ನಾವು ಬಂದಿನ್ನು 1 ಮಂತ್ ಆಯ್ತು ಅಷ್ಟೇನೆ ಈ ಮನೆಗೆ. ನೀವು ಬೇರೆ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅನ್ಸುತ್ತೆ. ಇಲ್ಲಲ್ಲ, ಇದೇ ಮನೆನೇನಿಯಾ? ಒಂದು ನಿಮಿಷ ಇರು, ಹೋಗ್ಬಿಟ್ಟು ಈಚೆ ಕಡೆ ಮನೆ ನಂಬರ್ ನೋಡ್ಕೊಬಿಟ್ಟು ಬರ್ತೀನಿ. ಮಗಳೇ ಇದೇ ಮನೆ ತಾನೇ? ಅಡ್ರೆಸ್ ಎಲ್ಲ ಸರಿಯಾಗೈತೆ ತಾನೇ? ಇಲ್ಲ ಬ್ಯಾರೆ ಮನೆಗೆ ಯಾವ್ದಕ್ಕ ನಾವು ಹೋಗ್ಬಿಟ್ಟವ್ರ ಅಂತ? ನೀನ್ ನೋಡಿದಿರೋದೇನಮ್ಮ, ಇದೇ ಮನೆನೇ ತಾನೇ ಅವ್ರದ್ದು? ಇದೇ ಮನೆ, ಇನ್ನೊಂದು ಫಾರ್ಮ್ ಹೌಸು ಅದ್ರಾಗ ಇರಕ್ಕಿಲ್ಲ ಅವರು. ಇದೇ ನೀನಿಯ ಮನೆ ಇರೋದು? ಇದೇ ಮನೆನೇನಿಯಾ? ಇದೇ ನಮ್ಮ ಒಳಿಯಂದ್ರು ಮನೆ, ಇದೇ ಮನೆ ನಂಬರು ಎಲ್ಲನೂ ಇದೇನೇನಿಯಾ? ಯಾವಳೆ ನೀನು? ಥರ್ಡ್ ಕ್ಲಾಸು? ಓಹೋ ನಾನು ನೋಡಿ ಆಗ್ಲೇ ನೀನಿಯ ನನ್ನ ಮಗಳನ್ನ ಬಿಟ್ಬಿಟ್ಟೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನೀನು ತಗ್ಲಾಕಬಿಟ್ಟ ಏನು? ನನಗೆ ಎಲ್ಲ ಚೆನ್ನಾಗಿ ಗೊತ್ತು ಬಿಡು. ಎಲ್ಲ ಎಂತೆಂಥ ಜನ ಇರ್ತಾರೆ ಅಂದರೆ ಅಂತಂಥ ಜನ ಇರ್ತಾರೆ. ಎಲ್ಲ 420 ಇನ್ನೂ 8 ಬಿಡಂಗಿಲ್ಲ. ಆಗ್ಲೇನೆ ಬಂದ್ಬಿಟ್ಟು ತಗ್ಲಾಕ ಬಿಡ್ತೀರ ನೀವಂತೂ ಅಲ್ವಾ? ನಿಮ್ಮ ಯೋಗ್ಯತೆಗಳು ನನಗೆ ಗೊತ್ತಿಲ್ವಾ? ತಗ್ಲಾಕಣ ಯೋಗ್ಯತೆಗಳು ನಿಮ್ಮ ಬಾಳ್ಗಿಷ್ಟು ಬೆಂಕಿ ಹಾಕ. ಎದ್ದೋಗಲೇ ನಾನು ಅಳಿಯೋನು ನನ್ನ ಬೀಗ್ತೀನಿ ಕೈಯೋಗು. ಏನೋ ಗಂಡ ಎಂಡೋ ದೋಸಿ ಜಗಳ ಆಗೈತೆ ಅಷ್ಟಕ್ಕೇನೆ ಬಂದ್ಬಿಟ್ಟು ನೀನು ಸೇರ್ಕೊಬಿಟ್ಟ. ನನ್ನ ಮಗಳು ಇನ್ನೂ ಇಲ್ಲೇ ಜೀವಂತವಾಗಿ ಬದುಕವಳೆ. ಅದು ಹೆಂಗ ನನ್ನ ಮಗ ಇನ್ನೊಂದು ಮದುವೆ ಮಾಡ್ಕೊತಾರ ನೋಡೇ ಬಿಡ್ತೀನಿ. ನಮ್ಗೇನು ಕಾನೂನು ಕಟ್ಲೆ ಗೊತ್ತಿಲ್ವೇನು? ಹಲೋ, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಏನು ಈ ಥರ ಮಾತಾಡ್ತಿದ್ರಲ್ಲ? ಇದು ನಮ್ಮ ಸ್ವಂತ ಮನೆ ಹೇಳ್ತಾ ಇಲ್ವಾ? ರೀಸೆಂಟಾಗಿ ಪರ್ಚೇಸ್ ಮಾಡಿದೀವಿ ಮನೆನ ಅಂತ ಹೇಳಿ, ಆದ್ರೆ ಯಾಕೆ ಇಷ್ಟೊಂದು ಓವರ್ ಆಕ್ಟಿಂಗ್ ಆಗಿ ಮಾತಾಡ್ತಾ ಇದ್ದೀರಲ್ಲ? ಸ್ಟುಪಿಡ್ ತಗೊಂಡು ಬಂದು ನೋಡಿ. ಈ ಮನೆ ಆಲ್ರೆಡಿ ನಾವು 1 ಮಂತ್ ಆಯ್ತು ತಗೊಂಡು, ಗೃಹ ಪ್ರವೇಶ ಎಲ್ಲ ಮಾಡಿ ನಾವೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದೀವಿ. ಈ ಮನೇಲಿ ಮೊದಲು ಯಾರೋ ಬೇರೆ ಇದ್ರು ಅನ್ಸುತ್ತೆ, ಅದಕ್ಕೆ ನೀವು ಈ ಥರ ಮಾತಾಡ್ತಾ ಇದ್ದೀರಾ. ನೀವೇನಾದ್ರೂ ಎಕ್ಸ್ಟ್ರಾ ಇದೇ ಥರ ಮಾತಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಸ್ಟುಪಿಡ್ ಪೀಪಲ್ಸ್, ನನ್ನೇನೆ ಹೆಂಗಂದ್ರಂಗೆ ಮಾತಾಡ್ತಾ ಇದ್ದೀರಾ. ನಾನು ಇನ್ನೂ ಮದುವೆನೇ ಮಾಡ್ಕೊಂಡಿಲ್ಲ ಅಂಥದ್ರಲ್ಲಿ ನನಗೆ ಯಾರ ಹೆಸರು ಹೇಳ್ಬಿಟ್ಟು ನಾಟಕ ಮಾಡಿಸ್ತಾ ಇದ್ದೀರಾ ನೋಡಿ. ಗೆಟ್ ಲಾಸ್ಟ್. ಈ ಮನೆ ಒಳಗಡೆ ಸೆಕ್ಯೂರಿಟಿ ಹೆಂಗ್ ಬಿಟ್ನ ನಿಮ್ಮನ್ನ? ಸೆಕ್ಯೂರಿಟಿ ಏನ್ ಮಾಡ್ತಾ ಇದೆಯಾ ಇಲ್ಲಿ? ಈ ಸ್ಟುಪಿಡ್ ಹಳ್ಳಿ ಗೋವುಗಳನ್ನೆಲ್ಲ ಕರ್ಕೊಂಡು ಬಂದು ಮನೆ ಒಳಗಡೆ ಬಿಡ್ತಾ ಇದೆಯಲ್ಲ ನೀನು. ಮೊದಲು ನಿನ್ನ ಕೆಲಸದಿಂದ ತೆಗೆದಾಕ್ಬೇಕು. ಏಯ್ ಏನ್ ಮುಖ ನೋಡ್ತಾ ಇದ್ದೀರಾ? ಹೋಗ್ರಿ ಇಲ್ಲಿಂದ ಸುಮ್ಮನೆ. ಅಳಿಯನಂತೆ ಅಳಿಯ, ಯಾವ ಅಳಿಯನೂ ಇಲ್ಲ ಇಲ್ಲಿ. ಓಕೆ, ನಮ್ಮ ಅಪ್ಪಂಗೆ ನಾನು ಒಬ್ಳೆ ಮಗಳಿರೋದಿಲ್ಲಿ. ಅಮ್ಮ ನೀನು ಕಿರ್ಚಾಡೋದು ನಿಲ್ಸು. ನಿನಗೇನು ತಲೆ ಇಲ್ವಾ? ಏನು ಎತ್ತ ಅಂತ ವಿಚಾರ ಮಾಡ್ಬೇಕಾರೆ ನಿಧಾನ ವಿಚಾರ ಮಾಡಬೇಕು. ಅದು ಬಿಟ್ಟು ಹಿಂಗೆ ಕೈಯ ಅಂತ ಕೂಗಾಡ್ಬಿಟ್ರೆ ಯಾರು ಬಂದ್ಬಿಟ್ಟು ನಿಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ನಿನಗೇನು ತಲೆಗಿಲೆ ಕೆಟ್ಬಿಟ್ಟೈತೆ ಏನು ಅಂತ ಗೊತ್ತಾಗ್ತಿಲ್ಲ. ಇತ್ತಾಗ ಬಾ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಅಲ್ವೇಲೆ ಮೂದೇವಿ, ನಿನ್ನ ಗಂಡ ಇನ್ನೊಬ್ಳನ್ನ ಕಟ್ಕೊಬಿಟ್ಟು ಮನೆಗೆ ತಂದಿರಿಸ್ಕೊಂಡವನೇ. ನಾವು ಯಾರನ್ನ ಬಂದರೆ ಹಿಂಗೆ ಹೇಳ್ಬಿಟ್ಟು ಕಳಿಸು ಅಂತ ಎಲ್ರಿಗೂ ಹೇಳಿರ್ತಾನೆ. ಅದಕ್ಕೇನೆ ಅವಳು ಹಂಗೆ ಹೇಳ್ತಿರೋದು. ಇಲ್ಲ ಅಂತ ಹೇಳಿದ್ರೆ ಅವಳು ಯಾಕೆ ಹಿಂಗೆ ಹೇಳಿರೋಳು? ಈಗ ನಿನ್ನ ಗಂಡನ ಮನೆನೇ ಅಂತ ಅಂದಮೇಲೆ ಅದು ಹೆಂಗೆ ಅವಳು ಬಂದ್ಬಿಟ್ಟು ಮಧ್ಯವಸ್ಗೆ ವಹಿಸ್ಕೊಂಡು ಮಾತಾಡ್ತಾಳೆ ಹೇಳು? ನೋಡು, ಮನೆಗೆ ಯಾರು ಕೂಗಿದ್ರು ಯಾರೂ ಮಾತಾಡ್ತಿಲ್ಲ ಅಂದರೆ ಅರ್ಥ ಏನು ಹೇಳು? ಇವಳೇನೇ ನಿನ್ನ ಗಂಡನ ಮದುವೆ ಮಾಡ್ಕೊಂಡಿರೋಳು. ನಾನು ನಿನ್ನ ಸೌತಿ ಇವಳಂತೂ ಈಗ ದಬಾಯಿಸಿ ಇವಳಿಗೆ 4 ಬಿಟ್ಟು ಈ ಮನೆಗೆ ಉಳ್ಕೊಳ್ಳೋದು ಕಲ್ತ್ಕ. ಅದು ಬಿಟ್ಬಿಟ್ಟು ಅವಳು ಹೇಳ್ದಂಗೆ ಕೇಳ್ಕೊಂಡು ನಿಂತ್ಕೊಬಿಟ್ರೆ ನೀನು ಬೀದಿನಾಗಿರ್ತೀಯಾ. ಆಮೇಲೆ ಈಗ ನೋಡು, ಇವಳು ನಿನ್ನ ಗಂಡ ಇಬ್ಬರು ಮನೆ ಒಳಗಡೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ತಾರೆ. ನಿಂಗೆ ಅಷ್ಟು ಬುದ್ಧಿ ಬೇಡವಾ ನಿನಗೆ? ಅಯ್ಯ, ಗಂಡ ಬೇಕು ಅಂದರೆ ಇದೆಲ್ಲ ಮಾಡಲೇಬೇಕು. ಅದಕ್ಕೆ ಉಗುತು ಮೆಟ್ನಾಗ ಹೊಡೆದು ನೀಚೆ ಕಡೆಗೆ ಹಾಕಬೇಕು. ಅಲ್ಲಿ ತನಕ ನನಗಂತೂ ಸಮಾಧಾನನೇ ಆಗಲ್ಲ. ನೀನು ಸುಮ್ಮನೆ ಕುತ್ಕ. ನಾನು ಈಗ ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅಮ್ಮ, ರಾಹುಲ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಳೆ ತಾನೇ ಅವಳು. ಆಮೇಲೆ ನೀನು ಸುಮ್ಮನೆ ರಾಹುಲ್ ಯಾರು ಅಂತ ಗೊತ್ತಿಲ್ಲ ಅಂದ್ರೂ ಹಿಡ್ಕೊಂಡು ಹೊಡೆದ್ಬಿಟ್ಟು ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಮೇಲೆ ಬರಲ್ವಾ? ನಿನ್ಗೇನು ತಲೆಗಿಲ್ಲ ಲೂಸ್ ಗೀಸ್ ಆಗೋಗ್ಬಿಟ್ಟೈತಾ ಏನು? ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ತಗ ಬಾ ನೀನು. ಇವ್ರು ಯಾರು ಮನೆ ಒಳಗಡೆ ನುಗ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಾವ್ರಲ್ಲ?
ಈ ಮನೆ ಕೊಂಡ್ಕೊಂಡಿದ್ದೆ ತಪ್ಪಾಯ್ತಾ ಏನ್ ನಾನು? ಛೇ, ಹೆಂಗ್ ಸಿಕ್ರಂಗ್ ಮಾತಾಡ್ತಾರಲ್ಲ ಇವರು ಸ್ಟುಪಿಡ್ ಪೀಪಲ್ಸ್. ಹೇ ಬಿಡೆ ಬಿಡೆ. ಏನೇ ಬಿಡೋದು? ನನ್ನ ಅಳಿಯನ್ನ ಯಾವಾಗ ಕ್ಯಾಚ್ ಹಾಕೊಂಡೆ ನೀನು? ಯಾವಾಗ ಕ್ಯಾಚ್ ಹಾಕಬಿಟ್ಟು ಹಿಂಗೆಲ್ಲ ಮಾಡ್ತಾ ಇದ್ಯಾ ನೀನು? ನನ್ನ ಅಳಿಯನ್ನೇ ರಾಹುಲ್ ಗೊತ್ತಿಲ್ಲ ಅಂತ ಹೇಳ್ತಿದ್ಯಲ್ವಾ? ಏನ್ ಗಂಡ ಹೇಳ್ಕೊಟ್ನಾ ಗೊತ್ತಿಲ್ಲ ಅಂತ ಹೇಳು ಅಂತ ಹೇಳ್ಬಿಟ್ಟು? ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳು, ಬಂದವ್ರು ಹಂಗೆ ವಾಪಸ್ ಹೊರಟೋಗ್ಬಿಡ್ತಾರೆ. ಅವಾಗ ನಾನು ನೀನು ಮಜಾ ಮಾಡ್ಕೊಂಡಿರೋಣ ಅಂತ ಹೇಳುದ್ನ? ಏನ ಲೋಫರ್ ನನ್ನ ಮಗ ಅಳಿಯ? ನೋಡು, ನನ್ನ ಮಗಳ ಜೊತೆ ಸಂಸಾರ ಮಾಡೋನೆ. ಇಷ್ಟು ದಿನ ನನ್ನ ಮಗಳ ಜೊತೆ ಇದ್ಬಿಟ್ಟು ಕೈ ಕೊಟ್ಬಿಟ್ಟು ನಾನು ಬಿಟ್ಬಿಡ್ತೀನ? ರಿಜಿಸ್ಟರ್ ಆಫೀಸಾಗೆ ನನ್ನ ಮಗಳದು ನನ್ನ ಅಳಿಯೊಂದು ಮದುವೆ ಆಗೈತೆ. ನೀನು ಇವಾಗ ನಮ್ಮ ಮನೆಗೆ ಬಂದ್ಬಿಟ್ಟು ನೀನು ಇವಾಗ ಇಷ್ಟೆಲ್ಲ ಮಾಡ್ತಾ ಇದ್ರೆ ಕುತ್ಕೊಂಡು ನೋಡ್ಕೊಂಡು ನಿಂತ್ಕೋತೀವಿ ಅನ್ಕಂಡ? ನೋಡು, ಮರ್ಯಾದೆಗೆ ಇಲ್ಲಿಂದ ಹೋದ್ರೆ ಸರಿ, ಮನೆ ಬಿಟ್ಬಿಟ್ಟು. ಇಲ್ಲ ಅಂದ್ರೆ ಜುಟ್ಟು ಹಿಡ್ಕೊಂಡು ನಾನೇ ಮನೆಯಿಂದ ಈಚೆ ಕಡೆ ಕೆಳೆದು ಬಿಡ್ತೀನಿ ನನ್ನ. ಸುಮ್ಮನೆ ಅಂತೂ ಬಿಡಲ್ಲ. ಮೊದಲೇ ಗೊತ್ತಲ್ಲ ನಾನು ಯಾರು ಅಂತ. ಕೇಳು ನಿನ್ನ ಅವನಲ್ಲ ರಾಹುಲನ್ನ, ಹೇಳ್ತಾನೆ ನಾನು ಯಾರು ಅಂತ ಹೇಳ್ಬಿಟ್ಟು. ಏಡಿಯಟ್ ತಗೊಬಂದು ಇಂಗ್ಲೀಷ್ ಟುಸ್ಸು ಪುಸ್ಸು ನನಗೆ ಗೊತ್ತಾಗಿಲ್ಲ ಅನ್ಕಂದಿಯೇ? ಇಡಿಯಟ್ಟು, ಲೋಪರ್, ಸ್ಟುಪಿಡ್, ನಂಗೂ ಬತ್ತದ ಮಾತಾಡಕ್ಕೆ. ಅಬ್ಬಾ, ಏ ಆಳ ಸೆಕ್ಯೂರಿಟಿ ಎಲ್ಲಿದ್ಯೋ ಬಾರೋ. ನಮ್ಮ ಡ್ಯಾಡ್ ಇದೇ ತರ ಇಟ್ಟಿರೋ ಸೆಕ್ಯೂರಿಟಿನ. ಡ್ಯಾಡ್ ಬೇರೆ ಮನೇಲಿಲ್ಲ, ಇವ್ರು ಯಾರೋ ಬಂದ್ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ. ಏ ಸ್ಟುಪಿಡ್ ಲೇಡಿ, ಬಿಡೆ. ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ರಾಹುಲ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ನಾನು ನಮ್ಮ ಡ್ಯಾಡಿ ಇಬ್ಬರೇ ಇರೋದು. ಬಿಡೆ, ನಮ್ಮಮ್ಮನೂ ಇಲ್ಲ ಇವಾಗ. ಏನೇ ಬಿಡೋದು? ನಡಿ ಈಚೆ ಕಡೆಗೆ. ಮಗಳೇ, ಹಿಡ್ಕಳೆ ಇವಳನ್ನ, ಹಿಡ್ಕೊಂಡು ಮೊದಲೇ ನಮ್ಮ ಮನೆಯಿಂದ ಈಚೆ ಕಡೆಗೆ ತೊಳ್ಳನ. ಆವಾಗಾದ್ರೂ ನಾನು ಬುದ್ಧಿ ಬರ್ತೈತೆ. ಇಲ್ಲ ಅಂತ ಹೇಳಿದ್ರೆ ಬುದ್ಧಿನೂ ಬರಲ್ಲ, ಏನು ಬರಲ್ಲ. ಕಂಡೋರ್ನೆಲ್ಲ ಹಾಳು ಮಾಡ್ಕೊಂಡು ಹಿಂಗೆ ಬಿದ್ದಿರ್ತಾವೆ ಇವು. ಈ ಸಿಟ್ಟಿನವೇ ಹಿಂಗೆ ಬಿಟ್ಟು ಸಿಗ್ತದೆ, ತಿನ್ಕೊಂಡು ಇರೋಣ ಅಂತ ಹೇಳ್ಬಿಟ್ಟು ಇಲ್ದಿರ ಆಟ ಎಲ್ಲನೂ ಆಡ್ಕೊಂಡು ಕೂತಿರ್ತಾರೆ. ಯಾವ ಗಂಡ್ಸಾದ್ರೂ ಪರವಾಗಿಲ್ಲ, ಬುಟ್ಟಿಗಾಕ ದುಡ್ಡು ಮಾಡ್ಕ, ದುಡ್ಡು ಜೋಬಗಿಲಾಕ ಓಡಾಡು. ಇಷ್ಟೇ ನೀನಿಯ ಇವ್ರ ಬಾಳು, ಇವ್ರ ಜೀವನ ಎಲ್ಲನೂ. ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಏಯ್ ಮಗಳೇ, ಹಿಡ್ಕಬಾ ಇವಳನ್ನ, ಒದ್ದು ಈಚೆ ಕಡೆಗೆ ಹಾಕನ. ನನ್ನ ಗಂಟನ್ನೇ ಬುಟ್ಟಿಗೆ ಹಾಕಂತೀಯ ನೀನು? ನಡಿಯ ಈಚೆ ಕಡೆಗೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನನಗೆ ಮದುವೆ ಆಗಿಲ್ಲ, ಬಿಡ್ರಿ ನನ್ನ. ಇಬ್ರು ಯಾಕೆ ಈ ಥರ ಹಿಂಸೆ ಕೊಡ್ತಾ ಇದ್ದೀರಾ? ನಾನು ಸ್ಟಿಲ್ ಬ್ಯಾಚುಲರ್, ನಾನು ಮದುವೆನೇ ಆಗಿಲ್ಲ. ನನಗೆ ರಾಹುಲ್ ಯಾರು ಅಂತಾನೂ ಗೊತ್ತಿಲ್ಲ. ಪ್ಲೀಸ್ ಲೀವ್ ಮಿ ಅಲೋನ್. ನಾವು 1 ಮಂತ್ ಆಯ್ತು ಮನೆಗೆ ಬಂದು ಅಂತ ಹೇಳ್ತಾ ಇದ್ದೀವಲ್ಲ. ಅಯ್ಯೋ ಪ್ಲೀಸ್ ಬಿಡಿ ನನ್ನ. ಮಗಳೇ ಬಿಡ್ಬೇಡ, ಎಳ್ಕಳೆ ಎಳಕ ಸುಮ್ಮನೆ ನೀನು ಅವಳನ್ನ. ಬಾರೆ, ನನ್ನ ಜಾಗದಾಗ ನೀನು ಬರ್ತೀಯ ಅಂತಂದ್ರೆ ನಾನು ಬಿಟ್ಬಿಡ್ತೀನ? ನನ್ನ ಗಂಡು ನಾನು ಪಿರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದೀನಿ. ಕಷ್ಟ ಸುಖದಾಗೆಲ್ಲ ಭಾಗಿಯಾಗಿದ್ದೀನಿ. ಇವಾಗ ಇದ್ದಕ್ಕಿದ್ದಂಗೆ ಬಿಟ್ಬಿಡ್ಬೇಕು ಗಂಡನ ಅಂತ ಹೇಳಿದ್ರೆ ಯಾರು ಬಿಟ್ಬಿಟ್ಟರು? ಬಿಡೋದೆಲ್ಲ ಸೀನೇನೇ ಇಲ್ಲ. ನೋಡಿ ತೋರಿಸ್ತೀನಿ ನಾವೇನು ಅಂತ ಹೇಳ್ಬಿಟ್ಟು. ಹೆಂಗೋ ದೊಡ್ಡ ಸಾವುಕಾರರು, ಮನೆಗಿನೇ ಕಾರು ಬಂಗ್ಲೆ ಎಲ್ಲ ಐತೆ. ಹುಡುಗನ ಬುಟ್ಟಿಗೆ ಹಾಕೊಂಡ್ಬಿಟ್ಟು ನೆಮ್ಮದಿಗಿರೋಣ ಅಂತ ಹೇಳ್ಬಿಟ್ಟು ಅಲ್ವಾ ಪ್ಲಾನ್ ಮಾಡ್ಕೊಂಡ್ರದು? ನನಗೆ ಎಲ್ಲ ಚೆನ್ನಾಗಿ ಗೊತ್ತು. ನಿನ್ನ ಥರನೇ ನಾನು ಆಡಿಲಕ್ಕೆ ಬಂದಿರೋದು. ಬಾ ಈಚೆ ಕಡೆಗೆ ಬಾ, ನಿಂಗೆ ತೋರಿಸ್ತೀನಿ. ಸೆಕ್ಯೂರಿಟಿ, ಅಯ್ಯೋ ಇವನು ಇಲ್ಲೂ ಇಲ್ವಲ್ಲ, ಎಲ್ಲೋದ? ನನ್ನ ಮನೆಯಿಂದ ನನ್ನೇ ಹೊರಗಡೆ ಆಗ್ತಾ ಇದ್ರಲ್ಲ. ಬಿಡಿ ಬಿಡಿ. ಯಾವ್ದೆ ನಿನ್ನ ಮನೆ? ನಿಮ್ಮ ಅಪ್ಪ ಕಟ್ಟಿಸ್ಬಿಟ್ಟವನ ಈ ಮನೆನ? ನೀನು ಇವನ್ ಜೊತೆ ರಾಹುಲ್ ಜೊತೆ ಬಾಳ್ತೀನಿ ಅನ್ನೋದೆಲ್ಲ ಬಿಟ್ಬಿಟ್ಟು ಕನ್ಸ್ ಮನ್ಸಾಗ ಅನ್ಕೋಬೇಡ. ರಾಹುಲ್ ಜೊತೆ ಬಾಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಇರೋ ತನಕ ರಾಹುಲ್ನ ಯಾವ ಹುಡುಗಿನೂ ಮುಟ್ಟಕ್ಕೆ ನಾನು ಬಿಡಲ್ಲ. ಯಾಕಂದ್ರೆ ನಾವು ಹೋಗ್ಬಿಟ್ಟು ರಿಜಿಸ್ಟರ್ ಆಫೀಸಾಗ ಮದುವೆ ಮಾಡ್ಕೊಂಡಿರೋದು, ಬೇರೆ ಎಲ್ಲೂ ಮದುವೆ ಮಾಡ್ಕೊಂಡಿಲ್ಲ. ಸರಿನಾ? ಆ ಆಸೆ ಪಾಸೆ ಎಲ್ಲ ಇಕ್ಕಳಕ್ಕೆ ಹೋಗ್ಬೇಡ. ಬಿದ್ದಿರಿಲ್ಲೇನೇನೆ. ಅಮ್ಮ ಬಾ ಹೋಗೋಣ. ರಾಹುಲ್ ಎಲ್ಲವನು ಮನೆ ಒಳಗಡೆ ನೋಡೋಣ ಬಾ. ಸ್ಟುಪಿಡ್, ನನ್ನೇ ಕರ್ಕೊಂಡು ಬಂದು ಈಚೆ ಕಡೆಗೆ ತಳ್ಳೋರಲ್ಲ ಇವರು. ಬಿದ್ದು ಸಾಯಿ ಇಲ್ಲೇನೇನೆ ಲೋಫರ್ ಅಂತ ತಗೊಬಂದು. ನಮ್ಮನೆಗೆ ನನ್ನ ಗಂಡನೆ ಬುಟ್ಟಿಗೆ ಹಾಕೊಂಡು ನನ್ನ ಗಂಡನೆ ಕ್ಯಾಚ್ ಹಾಕೊಳಕ್ ನೋಡ್ತೀಯಲ್ಲ, ಬಿದ್ದು ಇಲ್ಲೇನೇನೆ ಸಾಯಿ. ಏಯ್ ನೋಡ್ತಾ ಇರು, ನಿನ್ಗೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗಲೇ ಫೋನ್ ಮಾಡ್ತೀನಿ. ಐತೆ ನಿಮಗೆ ಮಾರಿ ಹಬ್ಬ. ನಮ್ಮನೆ ಅಂತ ಕೇಳಿದ್ರು ದೌರ್ಜನ್ಯ ಮಾಡ್ತಾ ಇದ್ದೀರಾ ನೀವು. ಮನೆ ಕಳ್ತನ ಮಾಡಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಸರಿಯಾಗಿ ಮಾಡಿಸ್ತೀನಿ ರೀ ನಿಮಗೆ ಲೋಫರ್ಸ್. ಏಯ್ ಹೋಗು. ಇನ್ನಂತ ನಾವು ಲಕ್ಷದಲ್ಲಿ ನೋಡ್ಕೊಂಬಿಟ್ಟು ಇಲ್ಲಿಗೆ ಬಂದಿರೋದು. ನೀನು ಯಾ ಸೀಮೆಳು, ನಮ್ಗೆ ಯಾ ಲೆಕ್ಕನೂ ಅಲ್ಲ. ನಿನ್ನಂತಳು ಬೇಜಾನ್ ಜನ ನೋಡ್ಬಿಟ್ಟಿದೀವಿ. ಬಿದ್ದಿರು. ಇನ್ನೊಂದ್ಸಲ ರಾಹುಲ್ ಗೀಹುಲ್ ಅಂತ ನಾವು ಒಳಗಡೆ ಬಂದು ಮುರಿದು ಬಿಡ್ತೀವಿ ಸೊಂಟನ. ನಡಿ ಮಗಳೇ, ಒಳಗಡೆ ಹೋಗೋಣ ನೆಮ್ಮದಿಗೆ. ಇಡಿಯಟ್, ಸ್ಟುಪಿಡ್, ಲೋಫರ್ಸ್. ನನ್ನ ಹತ್ರನೇ ಇಷ್ಟು ಆಟ ಆಡ್ತಾ ಇದ್ದೀರಲ್ವಾ? ನಮ್ಮ ಡ್ಯಾಡಿಗೆ ಫೋನ್ ಮಾಡಲಾ? ಫಸ್ಟ್ ನಮ್ಮ ಡ್ಯಾಡ್ಗೆ ಫೋನ್ ಮಾಡ್ತೀನಿ. ಆಮೇಲೆ ಡ್ಯಾಡಿನೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಇವ್ರು ಯಾರು ನಮ್ಮ ಮನೆಗೆ ಬಂದ್ಬಿಟ್ಟು ಈ ಸೆಕ್ಯೂರಿಟಿ ಎಲ್ಲ ಹಾಳಾಗೋದಾ?